ಎಲ್ರಿಗೂ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ಅಂದುಕೊಳ್ಳದೆ ಬರುವ ಖರ್ಚುಗಳ ಹೇಗೆ ಕಡಿಮೆ ಮಾಡಬೇಕು? ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ಇರುವ ವಿಶೇಷ ತಂತ್ರಗಳೇನು? ಗಿರವಿ ಅಥವಾ ಅಡವಿಟ್ಟ ಬಂಗಾರ ಬಿಡಿಸಲು ಯಾವ ವಿಶೇಷ ತಂತ್ರಗಳನ್ನು ಮಾಡಬೇಕು? ಕಷ್ಟದ ಜೀವನವನ್ನು ಹೇಗೆ ಸುಲಭದ ಹಾದಿಯಲ್ಲಿ ಸಾಗಿಸುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಸ್ನೇಹಿತರೆ, ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ಸಮಸ್ಯೆಯಿಂದ ಎಷ್ಟೇ ಹಣ ಬಂದರೂ ಕೂಡ ಅಂದುಕೊಳ್ಳದೆ ಹಣ ವಿಪರೀತವಾಗಿ ಖರ್ಚಾಗುವುದು, ಕೈಯಲ್ಲಿ ದುಡ್ಡು ನಿಲ್ಲದೆ ಇರುವುದು, ಅಗತ್ಯಕ್ಕಿಂತ ಹೆಚ್ಚು ಖರ್ಚಾಗುವುದು, ಅದರಿಂದ ನಾನಾ ಚಿಂತೆಗಳು ಉಂಟಾಗುವುದು, ಹೀಗೆ ಒಂದಲ್ಲ ಒಂದು ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ. ವಿಪರೀತ ಖರ್ಚಾಗುವುದನ್ನು ತಡೆಯಲು ತಾಂತ್ರಿಕ ಶಾಸ್ತ್ರದಲ್ಲಿ ಹೇಳಿರುವ ಈ ವಿಶೇಷ ತಂತ್ರವನ್ನು ಪಾಲಿಸಿದರೆ ಶೀಘ್ರವಾಗಿ ಫಲ ಪ್ರಾಪ್ತಿಯಾಗುವುದು. ನೀವು ಯಾವಾಗಲಾದರೂ ಸರಿ ವೆಂಕಟೇಶ್ವರ ಸ್ವಾಮಿಯ ಆಲಯಕ್ಕೆ ಹೋದಾಗ ಸ್ವಾಮಿಯ ದರ್ಶನವನ್ನು ಮಾಡಿ ನಂತರ ತೀರ್ಥದ ಜೊತೆಗೆ ತುಳಸಿ ದಳವನ್ನು ಪ್ರಸಾದವಾಗಿ ನೀಡುತ್ತಾರೆ. ಅದನ್ನು ತೆಗೆದು ಮನೆಗೆ ಬರಬೇಕು. ಬಂದ ನಂತರ ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದರ ಮೇಲೆ ದೇಗುಲದಿಂದ ತಂದಂತಹ ತುಳಸಿ ದಳ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ ಅವರು ಕೊಟ್ಟಂಥ ಪ್ರಸಾದ ತಂದಿರುತ್ತೀರಲ್ಲ, ಆ ತುಳಸಿ ದಳಗಳನ್ನು ಈ ಕೆಂಪು ಬಟ್ಟೆಯಲ್ಲಿ ಇರಿಸಬೇಕು. ಅದೇ ಕೆಂಪು ಬಟ್ಟೆಗೆ 5 ರೂಗಳ 3 ನಾಣ್ಯಗಳನ್ನು ಮತ್ತು ಪಚ್ಚ ಕರ್ಪೂರ ಮತ್ತು 9 ಏಲಕ್ಕಿಯನ್ನು ಇರಿಸಬೇಕು. ಸ್ನೇಹಿತರೆ, ನೀವು ದೇವಸ್ಥಾನದಿಂದ ತಂದಂತಹ ತುಳಸಿ ದಳ ಹಾಗೂ 5 ರೂಗಳ 3 ನಾಣ್ಯ ಅಂದರೆ 15 ರೂ ಆಗುತ್ತದೆ. ಹಾಗೆ ಪಚ್ಚ ಕರ್ಪೂರ ಎಷ್ಟಾದರೂ ಸರಿ, 9 ಏಲಕ್ಕಿ, ಇದನ್ನು ಒಂದು ಕೆಂಪು ಬಟ್ಟೆಯಲ್ಲಿ ತೆಗೆದು ಕೆಂಪು ಬಟ್ಟೆಗೆ ಇರಿಸಬೇಕು. ಇರಿಸಿದ ನಂತರ ಇವುಗಳೆಲ್ಲವನ್ನು ಹಾಕಿ ಮೂಟೆಯ ರೀತಿ ಕಟ್ಟಬೇಕು. ಆ ಮೂಟೆಗೆ ಅರಿಶಿಣ ಕುಂಕುಮ ಹಚ್ಚಿ ದೇವರ ಮನೆಯಲ್ಲಿ ಇಡಬೇಕು. ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾದರೆ ಆ ಮೂಟೆಗೂ ಕೂಡ ಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸುತ್ತಾ ಬರಬೇಕು. ಹೀಗೆ ಕೆಲವು ದಿನಗಳು ಕಳೆದಂತೆ ನಿಮ್ಮ ಮನೆಯಲ್ಲಿ ಅನವಶ್ಯಕ ಖರ್ಚುಗಳು ಕಡಿಮೆಯಾಗುತ್ತಾ ಹೋಗುತ್ತೆ. ಮನೆಯಲ್ಲಿ ದುಡಿಯುವವರು ಎಂದು ಯಾರಾದರೂ ಇದ್ದರೆ ಅವರಿಗೆ ದುಡಿಮೆಯ ವಿಚಾರದಲ್ಲಿ ಏಳಿಗೆ ಆಗುತ್ತಾ ಹೋಗುತ್ತೆ. ಮನಃಶಾಂತಿ ಉಂಟಾಗುತ್ತೆ. ಅಗತ್ಯಕ್ಕಿಂತ ಹೆಚ್ಚು ಖರ್ಚುಗಳು ಕ್ರಮೇಣ ಕಡಿಮೆಯಾಗುತ್ತಾ ಬರುತ್ತೆ. ಬಂದ ಹಣ ಕೈಯಲ್ಲಿ ನಿಲ್ಲುತ್ತೆ. ಎಲ್ಲರಿಗೂ ಇರುವಂತಹ ಸಮಸ್ಯೆಯೇ ಇದು. ಕನಿಷ್ಠ ಇದನ್ನು 3 ತಿಂಗಳು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುತ್ತಾ ಬಂದರೆ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ. ಹಣದ ಸಮಸ್ಯೆ ಕಡಿಮೆಯಾಗಿ ಹಣದ ಏಳಿಗೆ ಆಗುತ್ತಾ ಹೋಗುತ್ತೆ. 3 ತಿಂಗಳುಗಳ ನಂತರ ಆ ಮೂಟೆಯನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕು. ಇದನ್ನು ಬಿಡುವಾಗ ಆ ಗಂಟುಗಳನ್ನು ಬಿಚ್ಚಿ ಎಲ್ಲವನ್ನು ಬಿಟ್ಟು ಬರಬೇಕು. ಸ್ನೇಹಿತರೆ, ಹರಿಯುವ ನೀರಿಗೆ ಬಿಟ್ಟರೆ ಶ್ರೇಷ್ಠ. ನಿಂತಂಥ ನೀರಿಗೆ ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಅಷ್ಟೇ, ಒಂದು ಫೋಟೋವನ್ನಾಗಲಿ ಅಥವಾ ಒಂದು ಕಟ್ಲೆಯನ್ನಾಗಲಿ ಅಥವಾ ನೀವು ಮಾಡಿದಂಥ ಮುಡುಪುಗಳನ್ನು ಹೇಗೆ ಬೇಕಾಗೆ ಬಿಟ್ಟು ಬರಬಾರದು. ಹರಿಯುವ ನೀರಿನಲ್ಲಿ ಆ ಗಂಟುಗಳನ್ನು ಬಿಚ್ಚೆ ಹರಿಯುವ ನೀರಿಗೆ ಬಿಟ್ಟು ಬರಬೇಕು ಅಥವಾ ಯಾರು ಓಡಾಡದ ಜಾಗದಲ್ಲಿ ಇಟ್ಟು ಬರಬೇಕು. ಮತ್ತೆ ಜೀವನದಲ್ಲಿ ಖರ್ಚುಗಳು ವಿಪರೀತವಾದಾಗ ಮತ್ತೆ ಇದೇ ತಂತ್ರವನ್ನು ಮಾಡಬೇಕು. ಹಾಗೆಯೇ ಜೀವನದಲ್ಲಿ ಸಮಸ್ಯೆಗಳು ಬಂದಾಗ ಮನೆಯಲ್ಲಿರುವ ಚಿನ್ನವನ್ನು ಗಿರವಿ ಇಡುತ್ತೀರಿ. ಗಿರವಿ ಇಟ್ಟಂತಹ ಚಿನ್ನವನ್ನು ಬಿಡಿಸಲು ಎಷ್ಟೇ ವರ್ಷಗಳಾದರೂ ಸಾಧ್ಯವಾಗುವುದಿಲ್ಲ. ಮನೆಯಲ್ಲಿ ಕಷ್ಟಕ್ಕೆ ಎಂದು ಹೋದ ಚಿನ್ನ ಮತ್ತೆ ಮನೆಯ ಕೈ ಸೇರುವುದಿಲ್ಲ ಅಥವಾ ಮನೆಗೆ ಬರುವುದಿಲ್ಲ. ಅಡವಿಟ್ಟ ಚಿನ್ನವನ್ನು ಬಿಡಿಸಲು ಈ ತಾಂತ್ರಿಕ ಪರಿಹಾರವನ್ನು ಬಳಸಬೇಕು. ನೀವು ಚಿನ್ನ ಅಡವಿಟ್ಟಾಗ ಗ್ಯಾರಂಟಿಗೆ ಎಂದು ಒಂದು ರಸೀತಿಯನ್ನು ನೀಡುತ್ತಾರೆ. ಆ ರಸೀತಿಯನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು. ಆನಂತರ ಒಂದು ಹಳದಿ ಬಣ್ಣದ ವಸ್ತ್ರದಲ್ಲಿ ಪಚ್ಚ ಕರ್ಪೂರ, 1 ರೂ ನಾಣ್ಯ, ಅದರ ಜೊತೆಗೆ ನವಧಾನ್ಯಗಳನ್ನು ಇರಿಸಬೇಕು. ನವಧಾನ್ಯಗಳು ಅಂದರೆ ನಿಮಗೆ ಪನಸಾರಿ ಅಂಗಡಿಯಲ್ಲಿ ಒಂದು ಪ್ಯಾಕೆಟ್ ಕೊಡುತ್ತಾರೆ ಸ್ನೇಹಿತರೆ, ಅದನ್ನು ತಂದಿದ್ದರೆ ಅನುಕೂಲ. ಏಕೆಂದರೆ ನೀವು ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನು ಬಳಸಿರುತ್ತೀರಿ ಹಾಗೂ
ನಾನಾ ಸೂತಕಗಳು ಬಂದಿರುತ್ತದೆ. ಅದರ ಬದಲು ಪನಸಾರಿ ಅಂಗಡಿಯಲ್ಲಿ ಒಂದು 30 ರು ಕೊಟ್ಟರೆ 9 ಥರದ ಧಾನ್ಯಗಳನ್ನು ನಿಮಗೆ ಕೊಡುತ್ತಾರೆ. ಪಚ್ಚ ಕರ್ಪೂರವು ಅಷ್ಟೇ ಪನಸಾರಿ ಅಂಗಡಿಯಲ್ಲೇ ಸಿಗುತ್ತದೆ. ಅಂದರೆ ಕುಂಕುಮದ ಅಂಗಡಿಗಳಲ್ಲಿ ಇವೆಲ್ಲ ಸಿಗುತ್ತದೆ. ನವಧಾನ್ಯಗಳನ್ನು ಇರಿಸಬೇಕು. ತದನಂತರ ಇದನ್ನು ಮೂಟೆಯ ರೀತಿ ಇದನ್ನು ಸಹ ಕಟ್ಟಬೇಕು. 1 ರು ನಾಣ್ಯ, ಪಚ್ಚ ಕರ್ಪೂರ, ಹಳದಿ ಬಣ್ಣದ ವಸ್ತ್ರ ಈ ಎಲ್ಲವನ್ನು ಹಾಕಿ ಮೂಟೆಯ ರೀತಿ ಕಟ್ಟಿ ನೀವು ಅಡವಿ ಇಟ್ಟ ಬಂಗಾರದ ರಶೀತಿಯ ಮೇಲೆ ಈ ಮೂಟೆಯನ್ನು ಇರಿಸಬೇಕು. ಆನಂತರ ಓಂ ಮುನೀಶ್ವರಾಯ ನಮಃ ಎಂದು 21 ಬಾರಿ ಈ ಮಂತ್ರವನ್ನು 11 ದಿನಗಳ ಕಾಲ ಹೇಳಬೇಕು. ಓಂ ಮುನೇಶ್ವರಾಯ ನಮಃ. ಹೀಗೆ ಮಾಡಿದರೆ ನೀವು ಅಡವಿಟ್ಟ ಚಿನ್ನ ಯಾವುದೇ ತೊಂದರೆ ಇಲ್ಲದೆ ಆದಷ್ಟು ಬೇಗ ಮನೆಗೆ ವಾಪಸ್ಸು ಬರುತ್ತದೆ. ಇದನ್ನು ಮಾಡಿದ ಸಮಯದಲ್ಲಿ ಯಾವುದಾದರೂ ಒಂದು ಮೂಲದಿಂದ ಹಣ ಕೈಗೂಡಿ ಅದನ್ನು ಬಿಡಿಸಲು ಸಹಾಯವಾಗುತ್ತೆ ಎಂದು ರಹಸ್ಯ ತಾಂತ್ರಿಕ ಪರಿಹಾರದಲ್ಲಿ ತಿಳಿಸಿಕೊಡಲಾಗಿದೆ. ಯಾವಾಗ ಬಂಗಾರವನ್ನು ಬಿಡಿಸುತ್ತೀರಾ ಆಗ ಆ ಮೂಟೆಯನ್ನು ಹರಿಯುವ ನೀರಿಗೆ ಬಿಡಬೇಕು ಅಥವಾ ಯಾರು ಓಡಾಡದ ಜಾಗದಲ್ಲಿ ಹಾಕಿ ಬರಬೇಕು. ಅಂದುಕೊಳ್ಳದೆ ಬರುವಂತಹ ಖರ್ಚುಗಳನ್ನು ತಗ್ಗಿಸಲು ಮತ್ತು ಅಡವಿಟ್ಟ ಚಿನ್ನವನ್ನು ಬಿಡಿಸಲು ಸುಲಭ ಮಾರ್ಗ ಪರಿಹಾರಗಳನ್ನು ತಿಳಿಸಿಕೊಟ್ಟಿದ್ದೇನೆ. ನೋಡಿದಿರಲ್ಲ ಸ್ನೇಹಿತರೆ, ನಮ್ಮ ತಾಂತ್ರಿಕ ಪರಿಹಾರದಲ್ಲಿ ಎಂತೆಂಥ ರೆಮಿಡಿಗಳನ್ನು ತಿಳಿಸಿಕೊಟ್ಟಿದ್ದಾರೆ. ನಮ್ಮ ತಾಂತ್ರಿಕ ಶಾಸ್ತ್ರವೇ ಆ ರೀತಿ ಇರುತ್ತದೆ. ಅದನ್ನು ಅರಿತು ನಾವು ಮಾಡಿದರೆ ಖಂಡಿತ ನಮಗೆ ಯಶಸ್ಸನ್ನು ಕೊಟ್ಟೇ ಕೊಡುತ್ತದೆ. ಯಾವುದೇ ಕೆಲಸ ಮಾಡುವಾಗ ನಂಬಿಕೆ ಶ್ರದ್ಧೆಯಿಂದ ಮಾಡಿದರೆ ಅದರ ಫಲ ಖಂಡಿತ ನಿಮಗೆ ಸಿಗುತ್ತದೆ. ಇವರು ಹೇಳಿದ್ದಾರೆ, ಇದು ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅಪನಂಬಿಕೆ ಅಥವಾ ಅಪಹಾಸ್ಯ ಬೇಡ ಸ್ನೇಹಿತರೆ. ನಿಮಗೆ ನಂಬಿಕೆ ಇದ್ದರೆ ಇದನ್ನು ಮಾಡಿ. ನಾನು ಮೇಲೆ ತಿಳಿಸಿರುವಂತೆ ಹಣದ ರಹಸ್ಯ ಹಾಗೂ ಒಡವೆಯನ್ನು ಅಡವಿಟ್ಟ ಮಂತ್ರ ಅದನ್ನು ಯಾವ ರೀತಿ ಪಠಿಸಬೇಕು ಎಂದು ಸಹ ತಿಳಿಸಿಕೊಟ್ಟಿದ್ದೀನಿ. ಆ ಮಂತ್ರವನ್ನು ಪ್ರತಿನಿತ್ಯ ಪಠಿಸುತ್ತಾ ಬಂದರೆ ಹಾಗೂ ಇಲ್ಲಿ ಹಣದ ಸಮಸ್ಯೆಗೆ ತಿಳಿಸಿಕೊಟ್ಟಂತಹ ವೆಂಕಟೇಶ್ವರ ಸ್ವಾಮಿಯ ಮುಡುಪನ್ನು ಕಟ್ಟುವುದರಿಂದ ನಿಮ್ಮ ಎಲ್ಲ ಕಷ್ಟಗಳು ನಿವಾರಣೆಯಾಗಿ ನಿಮ್ಮ ಎಲ್ಲ ದೋಷಗಳು ನಿವಾರಣೆಯಾಗಿ ನಿಮ್ಮ ಹಣದ ಮಳೆಯೇ ಆಗುತ್ತದೆ ಅಂತ ಹೇಳಬಹುದು. ಇದನ್ನು ಒಂದು ಸಾರಿ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಈಗ ಎಷ್ಟೋ ಜನ ಒಡವೆಯನ್ನು ಅಡ ಇಟ್ಟು ಅದು ನಿಮ್ಮ ಕೈಗೆ ಬರದೇ ಇದ್ದವರು ಇದನ್ನು ಒಂದು ಸಾರಿ ಮಾಡಿದರೆ ಖಂಡಿತ ನಿಮ್ಮ ಅಡವಿಟ್ಟ ಚಿನ್ನ ನಿಮ್ಮ ಕೈ ಸೇರುತ್ತದೆ ಅಂತ ಹೇಳಬಹುದು. ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಇದನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಅವರಿಗೂ ಸಹ ಅನುಕೂಲವಾಗಲಿ.